ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಾಲೆಂಜಿನ 9ನೇ ದಿನ. ಸೊ ಇವತ್ತು ಹೋಗಿ ನಾನು ಡ್ಯೂಟಿ ಮಾಡಿದೆ. ಚಾಲೆಂಜಿನ 9ನೇ ದಿನ ಕಂಪ್ಲೀಟ್ ಆಗುತ್ತೆ. ಅಂದರೆ ನೆನ್ನೆ ಮೊನ್ನೆ ಆಚೆ ಮೊನ್ನೆಲ್ಲ ಸಖತ್ ಕಷ್ಟ ಆಗಿದೆ. ಅಂದರೆ ಡ್ಯೂಟಿ ಮಾಡೋದು ಈಸಿನೇ ಇಲ್ಲ, ಸಖತ್ ಕಷ್ಟ ವೀಕ್ ಡೇಸಲ್ಲಿ. ಸೊ ತುಂಬ ಕಷ್ಟ ಆಗಿತ್ತು. ಇವತ್ತು ಶುಕ್ರವಾರ, ಅಂದರೆ ಇವತ್ತು ಏನಾರು ಡೀಸೆಂಟಾಗಿರುತ್ತಾ, ಆರ್ಡರ್ಸು ಚೆನ್ನಾಗಿರುತ್ತಾ, ಆಮೇಲೆ ಅಮೌಂಟೆಲ್ಲ ಹೇಗೆ ಕೊಡ್ತಾನೆ ಅನ್ನೋದೆಲ್ಲ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಇನ್ನು ಸಬ್ಸ್ಕ್ರೈಬ್ ಆಗ್ದಲ್ಲಿ ನನ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಡ್ಯೂಟಿ ಮಾಡ್ಕೊಂಡು ವೀಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ ಗುರು. ಅಂದರೆ ಮೊಬೈಲ್ ಚಾರ್ಜ್ ಮೇಂಟೈನ್ ಮಾಡ್ಕೊಂಡು, ಅಂದರೆ ಒಂದೇ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಇದು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ. ಒಂದು ಮೊಬೈಲ್ ಇದ್ದರೆ ಹೆಂಗೆ ಬೇಕಾದ್ರೂ ನೀವು ವ್ಲಾಗ್ ಕೂಡ ಮಾಡ್ಬೋದು, ಡ್ಯೂಟಿ ಕೂಡ ಮಾಡ್ಬೋದು. ಬಟ್ ಕೆಲವೊಬ್ಬರು ಏನು ಅಂದ್ಕೊಳ್ತಾರೆ ಅಂದರೆ ನನ್ನ ಹತ್ರ ಅದಿಲ್ಲ ಇದಿಲ್ಲ, ನಾನು ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಅದನ್ನೆಲ್ಲ ಮೀರಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಅಂದರೆ ಮೊದಲು 2 ಮೊಬೈಲ್ ತೊಗೊಂಬರ್ತಾಯಿದ್ದೆ. ಸೊ ಇವಾಗ ನನ್ನ ಹತ್ರ 2 ಮೊಬೈಲ್ ಇಲ್ಲ, ಒಂದೇ ಮೊಬೈಲ್ ಇರೋದು. ಸೊ ಅದರಲ್ಲೇ ನಾವು ಮಾಡ್ಬೋದು ಅನ್ನೋದು ನಿಮಗೆ ಇವಾಗ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಅಂದರೆ ಒಂದೇ ಮೊಬೈಲಲ್ಲಿ ನಾನು ವ್ಲಾಗ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಡ್ಯೂಟಿನೂ ಮಾಡಿಕೊಂಡೆ ಅದರಲ್ಲೇ ಎಡಿಟ್ ಮಾಡಿ ತಿರ್ಗಾ ಅದರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ನಡೀತಾ ಇರೋದು ಒಂದೇ ಮೊಬೈಲಲ್ಲಿ. ಸೊ ಮೊಬೈಲಿಗೂ ಕೂಡ ಹಾರ್ಡ್ ವರ್ಕ್ ಜಾಸ್ತಿ ಆಗಿದೆ. ಸೊ ನನಗೆ, ಬೈಕಿಗೆ ಮತ್ತು ಮೊಬೈಲಿಗೆ 3 ಜನಕ್ಕೂ ಸಖತ್ ಹಾರ್ಡ್ ಡೇಸ್ ಅಂತ ಹೇಳ್ಬೋದು. ಇದು 30 ದಿವಸ ಮಾತ್ರ ಸಖತ್ ಹಾರ್ಡಾಗಿರುತ್ತೆ. ಸುಮ್ಮನೆ ತುಂಬ ಕಷ್ಟಪಡ್ತಾಯಿದ್ದೆ. ಅಂದರೆ ಬಾಡಿನೂ ಕಷ್ಟಪಡ್ತಾಯಿದ್ದೆ, ನನ್ನ ಗಾಡಿನೂ ಕಷ್ಟಪಡ್ತಾಯಿದ್ದೆ, ಜೊತೆಗೆ ಮೊಬೈಲು ಅಷ್ಟೇ ಸಖತ್ ಯೂಸ್ ಆಗ್ತಾಯಿದೆ. ಅಂದರೆ ವೀಡಿಯೋ ಮಾಡ್ಬೇಕಾದ್ರೆ ಚಾರ್ಜ್ ತುಂಬ ಹಿಡಿಯುತ್ತೆ ಗುರು. ಸೊ ಅದಕ್ಕೋಸ್ಕರ ಮೊಬೈಲು ಸಖತ್ ಕಷ್ಟಪಡ್ತಾಯಿದೆ. ಸೊ ಮೊಬೈಲ್ನ ಮರೆಯೋಂಗಿಲ್ಲ. ಸೊ ಅದು ತುಂಬ ಹೆಲ್ಪ್ ಆಗ್ತಾಯಿದೆ. ಇವಾಗ ಬನ್ನಿ ಫೀಲ್ಡ್ಗೆ ಹೋಗ್ಬಿಟ್ಟು ಡ್ಯೂಟಿ ಆನ್ ಮಾಡೋಣ. ಅಂದರೆ ಶುಕ್ರವಾರದ ದಿನ ಡ್ಯೂಟಿ ಹೇಗಿರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅಂದರೆ ಚೆನ್ನಾಗಿರುತ್ತೆ ಅಂತ ಎಕ್ಸೆಪ್ಟೇಷನಿಂದ ಹೋಗ್ತಾಯಿದ್ದೀನಿ. ಸೊ ಆ ಎಕ್ಸೆಪ್ಟೇಷನ್ ಹಾಳಾಗಲಿಲ್ಲ ಅಂದರೆ ಸಾಕು. ಆಮೇಲೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ ಗುರು. ನಿಮಗೆ ಸೋಮವಾರದಿಂದ ಶನಿವಾರ ತನಕ ಹೆವಿ ಟ್ರಾಫಿಕ್ ಇರುತ್ತೆ. ಏನಕ್ಕೆ ಅಂದರೆ ಎಲ್ಲ ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಡ್ಯೂಟಿಯಿಂದ ಬರ್ತಾ ಇರ್ತಾರೆ. ಬೆಳಗ್ಗೆ ಹೊತ್ತೆಲ್ಲ ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಬೆಳಗ್ಗೆ ಹೊತ್ತು ಆವಾಗ ಟ್ರಾಫಿಕ್ಕು. ತಿರ್ಗಾ ಸಂಜೆ ಆಗ್ತಿದ್ದಂಗೆ ಎಲ್ಲ ವಾಪಸ್ ಡ್ಯೂಟಿಯಿಂದ ವಾಪಸ್ ಮನೆಗೆ ಬರ್ತಾ ಇದ್ದಾರಾ, ಆವಾಗೂ ಹೆವಿ ಟ್ರಾಫಿಕ್ಕು. ಸೋಮವಾರದಿಂದ ಶನಿವಾರ ತನಕ ಹೆವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸಂಡೇ ಟ್ರಾಫಿಕ್ ಇರೋಲ್ಲ, ಸಂಡೇ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಡ್ಯೂಟಿ ಡೇ ಅಂದರೆ ಸಂಡೇನೇ ಗುರೋದು. ಸಂಡೇ ಮಾತ್ರ ಸಖತ್ತಾಗಿರುತ್ತೆ. ಸೊ ಪ್ರತಿದಿನ ಸಂಡೇ ಆಗಿರೋದಲ್ಲ, ಅದಕ್ಕೋಸ್ಕರ ಬನ್ನಿ ಇವಾಗ ಫೀಲ್ಡಿಗೆ ಹೋಗ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂದರೆ ಟೈಮ್ ಇನ್ನೂ 9 ಗಂಟೆ, ಇನ್ನೂ 10 ಗಂಟೆಗೆ ಬುಕ್ ಮಾಡಿರೋದು ನಾನು. ಇನ್ನೂ ಟೈಮ್ ಇದೆ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಫೀಲ್ಡ್ಗೆ ಹೋಗ್ತೀನಿ. ನೋಡಿ ಬ್ಯಾಗ್ ಕಟ್ಕೊಂಡೆ, ಈಗ ಡ್ಯೂಟಿಗೆ ಹೋಗೋಣ. ಅಂದರೆ ಡ್ಯೂಟಿಗೆ ಹೋಗೋಕ್ಕೆ ಆನ್ಲೈನ್ಗೆ ಹೋದೆ, ಆರ್ಡರ್ ಬಂದ್ಬಿಡ್ತು. ನಾನು ತಿಂಡಿ ಮಾಡಿಬಿಟ್ಟಿನೇ ಆನ್ಲೈನ್ಗೆ ಹೋಗೋಣ ಅಂದ್ಕೊಂಡೆ. ಅಯ್ಯ ಬಿಡು, ಇನ್ನೇನು ಆರ್ಡ್ರ್ ಬರೋಲ್ಲ ಅಂತ ಆನ್ಲೈನ್ಗೆ ಹೋದರೆ ಆರ್ಡ್ರ್ ಬಂದೇ ಬಿಡ್ತು. 68 ರೂಪಾಯಿನ ತೋರಿಸ್ತಾ. ಬನ್ನಿ ಆರ್ಡರ್ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಮತ್ತೆ ತಿಂಡಿ ಮಾಡೋಣ. ಅಂದರೆ ಪ್ರತಿ ಸಲಿನೂ ಹಿಂಗೆ ಆಗುತ್ತೆ. ತಿಂಡಿ ಮಾಡೇ ಆನ್ಲೈನ್ಗೆ ಹೋಗೋಣ ಅಂದ್ಕೊಂಡೆ. ಬಿಡು ಬರೋಲ್ಲ ಅಂದ್ಕೊಂಡು ಆನ್ಲೈನ್ಗೆ ಹೋದರೆ ಅದೇ ಡ್ಯೂಟಿ ಬಂತು. ಸೊ ಆರ್ಡರ್ ಬಂದಿದೆ, ಆರ್ಡರ್ ಡೆಲಿವರ್ ಮಾಡಿ ಆಮೇಲೆ ತಿಂಡಿ ಮಾಡೋಣ. ಫಸ್ಟಿಗೆ ಡ್ಯೂಟಿಗೆ ಹೋಗೋಣ. ನೋಡಿ ಮೊದಲನೇ ಆರ್ಡರ್ ಪಿಕಪ್ ಹತ್ರ ಬಂದೆ. ಅಂದರೆ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ನನ್ನ ಮೊದಲನೇ ಆರ್ಡರ್ ಬಂದಿರೋದು. ಇವತ್ತಿನ ಮೊದಲನೇ ಆರ್ಡರ್ ಬಂದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ. ಇದು ಇರೋದು ಎಲ್ಲಿ ಅಂದರೆ ಯಶವಂತಪುರಕ್ಕೆ ಹೋಗುತ್ತಲ್ಲ ರೋಡು, ಆ ರೋಡಲ್ಲಿ ಇರೋದು. ಡ್ರಾಪ್ ಲೊಕೇಶನ್ ಬಂದು ಜಾಲಲ್ಲಿ ಇರೋದು. ಸೊ ಬನ್ನಿ ಇದನ್ನು ಹೋಗಿ ಪಿಕಪ್ ಮಾಡ್ಕೊಂಬರೋಣ. ಆರ್ಡರ್ ರೆಡಿ ಇದೆ, ಹೋಗಿ ಪಿಕಪ್ ಮಾಡ್ಕೊಂಡೋಗಿ ಡ್ರಾಪ್ ಮಾಡೋಣ. ನೋಡಿ ಆರ್ಡರ್ ಪಿಕಪ್ ಮಾಡಿಕೊಂಡೆ. ಸೊ ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ. ಅಂದರೆ ಡ್ರಾಪ್ ಲೊಕೇಶನ್ ಆವಾಗಲೇ ಹೇಳ್ದಂಗೆ ಜಾಲಲ್ಲಿ ಇರೋದು. ಒಂದು 6 ಕಿಲೋಮೀಟ್ರಿಂದ 7 ಕಿಲೋಮೀಟರ್ ಆಗ್ಬೋದು. ನಾನು ನೋಡಿಲ್ಲ. ಅಂದರೆ 60 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಆಲ್ಮೋಸ್ಟ್ ಒಂದು 6ರಿಂದ 7 ಕಿಲೋಮೀಟರ್ ಇರುತ್ತೆ. ಬ್ಯಾಗಲ್ಲಿ ಇಟ್ಕೊಂಡೆ. ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ. ಬನ್ನಿ ಹೋಗಿ ಡ್ರಾಪ್ ಮಾಡೋದ್ಮೇಲೆ ಅಮೌಂಟ್ ಎಷ್ಟು ಕೊಡ್ತದೆ ನೋಡೋಣ. ಅಮೌಂಟ್ ಎಷ್ಟು ಕೊಡ್ತದೆ ನೋಡಿ ಆಮೇಲೆ ವಾಪಸ್ ರಿಟರ್ನ್ ಬರ್ತಿದ್ದಂಗೆ ಸೀದಾ ಟಿಫನ್ಗೆ ಹಾಕ್ಬಿಡೋಣ. ಪೆಟ್ರೋಲ್ ಬೇರೆ ಕಮ್ಮಿ ಆಗಿದೆ, 2 ಪಾಯಿಂಟ್ ಇದೆ. ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. ಅಂದರೆ ಅವತ್ತಿಂದ ಇಲ್ಲಿವರೆಗೂ ನಾನು ಎಷ್ಟು ಪೆಟ್ರೋಲ್ ಹಾಕ್ಸೀನಿ ಅಂದರೆ 2,500 ಪೆಟ್ರೋಲ್ ಆಲ್ರೆಡಿ. ಇದು ಖಾಲಿ ಆದರೆ ಕಂಪ್ಲೀಟಾಗಿ 2,500 ಪೆಟ್ರೋಲ್ ಖಾಲಿ ಆದಂಗೆ. ಇವಾಗ ಹಾಕೋದಿಲ್ಲ, ತಿರ್ಗಾ ಮತ್ತೆ ಪೆಟ್ರೋಲ್ ಹಾಕಬೇಕು. ಅಂದರೆ ಒಂದು ವೀಕಿಗೆ ಎಷ್ಟಾಯಿತು ಪೆಟ್ರೋಲ್ ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಟೆನ್ಷನ್ ತೊಗೊಂಬೇಡ್ರಿ, ಲಾಸ್ಟಿಗೆ ಹೇಳ್ತೀನಿ ನಾನು ಎಷ್ಟೆಷ್ಟಾಯಿತು ಏನು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಡೆಲಿವರಿ ಲೊಕೇಶನ್ ಹತ್ರ ಬಂದೆ. ಅಂದರೆ ಇದು ಪ್ಲ್ಯಾಟಿನಮ್ ಸಿಟಿಲಿರೋ ಆರ್ಡ್ರ್. ಇದು ನಿಮಗೆ ಬ್ಲಾಕಲ್ಲಿ ಲಿಫ್ಟಲ್ಲಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅನ್ನೋ ನಿಮಗೆ ತೋರಿಸ್ತೀನಿ ಬನ್ನಿ. ಫುಲ್ಲು ಕನ್ನಡದಲ್ಲಿ, ಕನ್ನಡ ಕಲಿಯೋರಿಗೆ ಅಂತ ಮಾಡಿದ್ದಾರೆ. ಅದು ನಿಮಗೆ ತೋರಿಸ್ಬೇಕು. ಅಂದರೆ ಬ್ಲಾಕು ಅದು ಇದೇ ಅಪಾರ್ಟ್ಮೆಂಟು, ಪ್ಲ್ಯಾಟಿನಮ್ ಸಿಟಿ ಜಾಲಲ್ಲಿ ಇದೆಯಲ್ಲ ಆ ಅಪಾರ್ಟ್ಮೆಂಟು. ಬ್ಲಾಕಲ್ಲಿ ಲಿಫ್ಟ್ ಹೇಗಿದೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಲಿಫ್ಟ್ ಆಚೆನೆ ಹೇಗೆ ಹಾಕಿದ್ದಾರೆ ಅಂತ, ಕನ್ನಡ ಅಂತ ಹಾಕಿದ್ದಾರೆ. ಅಂದರೆ ಕನ್ನಡನ ಎಷ್ಟೊಂದು ಜನ ಪ್ರೊನೌನ್ಸಿಯೇಷನ್ ಕೂಡ ಮಾಡೋಕ್ಕೆ ಬರೋಲ್ಲ, ಅವ್ರಿಗೆ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಪ್ರೊನೌನ್ಸಿಯೇಷನ್ ಹೇಗೆ ಮಾಡೋದು ಅಂತ ಕನ್ನಡ ಅಂತ. ಸೊ ಇದಂತೂ ನೋಡೋಣ, ನಂಗಂತೂ ಸಖತ್ ಖುಷಿ ಆಗುತ್ತೆ ನೋಡಿ.
ಫುಲ್ಲು ಕನ್ನಡದ ಬಗ್ಗೆ ತುಂಬ ಸಗದ ಮಾಡಿದ್ದಾರೆ. ಈ ಲಿಫ್ಟ್ ಒಳಗಡೆ ಕೂಡ ಕನ್ನಡದ್ದೇ ಮಾಡಿದ್ದಾರೆ. ಅಂದರೆ ಯಾರಾದ್ರು ಜನ ಇದ್ದರೆ ಮಾತಾಡಲ್ಲ, ಸುಮ್ಮನೆ ಹಂಗೆ ನಿಮಗೆ ತೋರಿಸ್ತೀನಿ ಸುಮ್ಮನೆ ರೀ. ಇನ್ನು ಲಿಫ್ಟು 5ನೇ ಫ್ಲೋರಲ್ಲಿದೆ. ಇನ್ನು ಯಾವಾಗ ಬರ್ತಾಯಿದ್ದು 5ನೇ ಫ್ಲೋರ್ನಾಗ ಯಾರೋ ಒಬ್ರು ಹೊತ್ತರು. ಇವಾಗ ಲಿಫ್ಟ್ ಒಳಗಡೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ನೋಡಿ. ಈ ಕನ್ನಡ ನೋಡೋಕ್ಕೆ ಖುಷಿ ಗುರು ನಮಗೆ. ಬೆಂಗಳೂರಲ್ಲಿ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಬೇರೆ ಭಾಷೆಗಳ ಏರಿಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಆಂಗ್ಲ ಭಾಷೆ ತುಂಬ ಮಾತಾಡ್ತಾರೆ. ಆಂಗ್ಲಗಿಂತ ಹಿಂದಿ ಭಾಷೆ ಜಾಸ್ತಿ ಮಾತಾಡ್ತಾರೆ ಗುರು ಇಲ್ಲಿ. ನೋಡಿ ಡೆಲಿವರ್ ಕಂಪ್ಲೀಟ್ ಮಾಡಿದೆ. ಅಮೌಂಟು 68 ರೂಪಾಯಿ ಕೊಟ್ಟ. ಪರವಾಗಿಲ್ಲ, ಅಂದರೆ 6 ಕಿಲೋಮೀಟ್ರ್ ಬಂದಿದ್ದಕ್ಕೆ 68 ರೂಪಾಯಿ ಕೊಟ್ಟಿದ್ದಾನೆ ಇವತ್ತು. ಸೊ ಹೆಂಗೆ ಕೊಡ್ತಾನೆ ಅಮೌಂಟ್ ಅನ್ನೋದು ನೋಡೋಣ. ಇವತ್ತು ಶುಕ್ರವಾರ, ಇವತ್ತು ಹೇಗೆ ಡೀಸೆಂಟಾಗಿರುತ್ತೋ ಇಲ್ಲ ಹೇಗಿರುತ್ತೆ ಅನ್ನೋದು ನೋಡೋಣ. ಲಿಫ್ಟ್ ಮತ್ತು 5ನೇ ಫ್ಲೋರ್ ಹೋಗಿದೆ. ಕೆಳಗಡೆ ಹೋಗ್ತಾಯಿದೆ ಲಿಫ್ಟು. ತಿರ್ಗಾ ಮೇಲ್ಗಡೆ ಬಂದು ಹೋಗಬೇಕು. 9ನೇ ಫ್ಲೋರಲ್ಲಿ ಇದ್ದೀನಿ ನೀವು ನೋಡಿ. ನನ್ನ ಚಾಡೋ ನೋಡಿ ಹೇಗಿದೆ ಅಂತ. ಎಲಿಮೆಂಟ್ ನೀಟಾಗಿ ಕಾಣಿಸ್ತಲ್ಲ ಶ್ಯಾಡೋಲಿ. ಎಲಿಮೆಂಟ್ ನೀಟಾಗಿ ಕಾಣಿಸ್ತಲ್ಲ ಶ್ಯಾಡೋಲಿ. ನೋಡಿ ಟಿಫನ್ ಮಾಡ್ತಾಯಿದ್ದೆ. ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಇನ್ನೊಂದು ಆರ್ಡರು ಪ್ರಿಯದರ್ಶಿನಿ ವೆಜ್ಜಿಂದ ಬಂದಿದೆ. ಇವಾಗ ತಿಂಡಿ ಮಾಡ್ಕೊಂಡು ಪಿಕಪ್ ಹತ್ರ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕು. ಅದನ್ನು ಕೂಡ ರೈಸ್ ಬಾತು ಮತ್ತು ಇಡ್ಲಿ ವಡೆ ತೊಗೊಂಡಿದ್ದೆ. ಇಡ್ಲಿ ವಡೆ ರೆಕಾರ್ಡ್ ಮಾಡಿಲ್ಲ, ರೈಸ್ ಬಾತ್ ಒಂದು ರೆಕಾರ್ಡ್ ಮಾಡ್ತಾಯಿನಿ. ಅಂದರೆ ಆರ್ಡ್ರ್ ಬಂತಲ್ಲ ಅದಕ್ಕೋಸ್ಕರ ನಿಮ್ಗೆ ಹೇಳೋಣ ಅಂತಷ್ಟೇ. 2ನೇ ಆರ್ಡ್ರ್ ಕೂಡ ಬಂದಿದೆ. ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇವಾಗ 2ನೇ ಆರ್ಡರ್ ಕೂಡ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಆರ್ಡರ್ ಡೆಲಿವರಿ ಕೂಡ ಜಾಲಹಳ್ಳಿಲೇ ಬಂದಿರೋದು. ಈ ಆರ್ಡರ್ನ ಕೂಡ ಜಾಲಹಳ್ಳಿಗೆ ಹೋಗಿ ಡೆಲಿವರಿ ಮಾಡಬೇಕು. ಹೋಗಿ ಡೆಲಿವರಿ ಮಾಡೋಣ. ಒಳಗಡೆ ಇಟ್ಕೊಂಡೆ. ಹೋಟೆಲ್ ಯಾವಾಗ ಗೊತ್ತಾ ನಿಮಗೆ? ನೋಡಿ ಪ್ರಿಯದರ್ಶಿನಿ. ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಹೊತ್ತು ಜಾಸ್ತಿ ಆರ್ಡ್ರ್ ಬರೋದೇ ನನಗೆ ಇಲ್ಲಿಂದ. ಪ್ರಿಯದರ್ಶಿನಿ ಅಂತ ಬರುತ್ತೆ, ಇಲ್ಲಾಂದರೆ ಸಾಗರಿಂದ ಬರುತ್ತೆ. ಅಂದರೆ ಯಾಕಂದರೆ ನಾನು ಈ ಸೈಡ್ ಇರ್ತೀನಿ, ಆ ಸೈಡ್ ಹೋಗಲ್ಲ. ಸೊ ಬೆಳಗ್ಗೆ ಹೊತ್ತು ಟಿಫನ್ ಎಲ್ಲ ಇಲ್ಲಿಂದಲೇ ಜಾಸ್ತಿ ಬರೋದು. ಅದಕ್ಕೆ ನಾನು ಈ ಸೈಡಿಗೆ ಬರ್ತೀನಿ. ಸೊ ಬೆಳಗ್ಗೆ ಹೊತ್ತು ಆರ್ಡ್ರೆಲ್ಲ ನನಗೆ ಇಲ್ಲೇ ಬರೋದು. ಆಲ್ಮೋಸ್ಟ್ ಜಾಸ್ತಿ ಪ್ರಿಯದರ್ಶಿನಿಲೇ ಬರೋದು ನನಗೆ. ಅದು ಇದೇ ಹೋಟ್ಲಲ್ಲಿ ಬರೋದು ನನಗೆ. ಬನ್ನಿ ಹೋಗೋಣ. ಡ್ರಾಪ್ ಹತ್ರ ಹೋಗಿ ಡ್ರಾಪ್ ಮಾಡುವ. ನೋಡಿ ಈಗ ವಿದ್ಯಾರಣ್ಯಪುರಂ ಹತ್ರ ಒಂದು ಆರ್ಡರ್ ಬಂದಿತ್ತು. ಸೊ ಆರ್ಡರ್ನ ಡ್ರಾಪ್ ಮಾಡಿಬಿಟ್ಟು ಈಗ ಝೋನ್ ಕಡೆ ಹೋಗ್ತಾಯಿದ್ದೀನಿ. ಅಂದರೆ ಫುಲ್ಲು ಝೋನ್ ಎಡ್ಜಲ್ಲಿ ಇದ್ದೀನಿ ಅಷ್ಟೇ. ನಾನು ಝೋನ್ ಹತ್ರನೇ ಇದ್ದೀನಿ. ಈ ಸೈಡಲ್ಲಿ ಆರ್ಡ್ರ್ ಬರೋಲ್ಲ. ಆರ್ಡ್ರ್ಗಳೆಲ್ಲ ಸ್ವಲ್ಪ ಕಮ್ಮಿನೇ. ಸೊ ಮಾಮೂಲಿ ನಮ್ಮ MS ರಾಮಯ್ಯ ಕಾಲೇಜ್ ಇದೆಯಲ್ಲ, 80 ಫೀಟ್ ರೋಡು, ಆ ಸೈಡ್ಗೆ ಹೋಗೋಣ. ಆ ಸೈಡ್ ಹೋದರೆ ಆರ್ಡ್ರ್ ಬರುತ್ತೆ. ಈ ಸೈಡು ಆರ್ಡರ್ಗಳೆಲ್ಲ ಕಮ್ಮಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಮತ್ತೊಂದು ಆರ್ಡರ್ ಬಂದಿತ್ತು, ಅದನ್ನು ಕೂಡ ಪಿಕ್ ಮಾಡಿದ್ದೀನಿ. ಅಂದರೆ ಇದು ಡ್ರಾಪ್ ಕೂಡ ಪ್ಲಾಟಿನಮ್ ಸಿಟಿಗೆ. ಅಂದರೆ ಪರವಾಗಿಲ್ಲ, ಒಂದು ಡೀಸೆಂಟಾಗಿ ಕೊಡ್ತಾಯಿದ್ದೀನಿ ಗುರು ಅಮೌಂಟು. ಅಂದರೆ ಪಿಕಪ್ಪು ಡ್ರಾಪಿಂದು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಡ್ರಾಪ್ಗಿಂತ ಸ್ವಲ್ಪ ಜಾಸ್ತಿ ಕೊಡ್ತಾನೆ ಅಮೌಂಟು. ಅಂದರೆ ಪೀಕ್ ಅವರ್ ಇರೋದಕ್ಕೆ ಈ ಥರ ಕೊಡ್ತಾವನ ಇಲ್ಲ ಇದೇ ಥರ ಕೊಡ್ತಾನ ಅನ್ನೋದು ನೋಡೋಣ. ಇದೇ ಥರ ಕೊಟ್ಟರೆ ವರ್ಕೌಟ್ ಆಗುತ್ತೆ. ಅದು ಬಿಟ್ಟು ನೆನ್ನೆ ಮೊನ್ನೆಲ್ಲ ಕೊಟ್ಟ ನೋಡಿ ಅಪ್ಪ ಬೇಡ ಗುರು ಸವಾಸ ಅದು. ಆ ಥರ ಕೊಡಲ ಅಂದರೆ ಸಾಕು. ಈ ಥರ ಕೊಟ್ಟರೆ ವರ್ಕೌಟ್ ಆಗುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾನ, ಇಲ್ಲಾಂದರೆ ಪೀಕ್ ಅವರ್ ಆಗ್ತಿದ್ದಂಗೆ ಕಮ್ಮಿ ಮಾಡ್ತಾನ ನೋಡಬೇಕು. ಅಂದರೆ ನೆನ್ನೆ ಮೊನ್ನೆ ಪೀಕ್ ಅವರಲ್ಲೂ ಕೂಡ ಕರೆಕ್ಟಾಗಿ ಕೊಟ್ಟಿಲ್ಲ, ಕಮ್ಮಿನೇ ಕೊಡ್ತಾಯಿದ್ದ. ನೆನ್ನೆ ಕಂಪೇರ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಇವತ್ತು ಶುಕ್ರವಾರ ಅಲ್ವಾ, ಸೊ ಅದರಿಂದಾಗಿ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಬನ್ನಿ ಡ್ರಾಪ್ ಮಾಡೋಣ. ಅಂದರೆ ಜಾಲಹಳ್ಳಿ ಪ್ಲಾಟಿನಮ್ ಸಿಟಿಲಿಗೆ ಬಂದಿರೋದು ಆರ್ಡ್ರ್ ಇದು. ಸೊ ಗೈಸ್ ಇವಾಗ ಟೈಮ್ ಆಗಿದೆ 3:30. ಅಂದರೆ ಊಟ ಮಾಡೋಕ್ಕೆ ಸ್ಟಾಪ್ ಮಾಡಿದೆ. ಆ್ಯಸ್ ಯೂಶ್ವಲ್ ಡೈಲಿ ನಿಮಗೆ ಊಟ ಆದಮೇಲೆ ಹೇಗೆ ಅಪ್ಡೇಟ್ ಕೊಡ್ತಾನೋ ಸೊ ಅದೇ ಥರ ನಿಮಗೆ ಇವತ್ತು ಈಗ ಅಪ್ಡೇಟ್ ಕೊಡೋಕೆ ಬಂದಿನಿ. ಅಂದರೆ ಆರ್ಡರ್ ರನ್ನಿಂಗ್ ಬಂದು 389 ರೂಪಾಯಿ ಆಗಿದೆ. ಆರ್ಡರ್ ಎಷ್ಟು ಮಾಡಿದ್ದೀನಿ ಅಂದರೆ 9 ಆರ್ಡರ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಜಾಸ್ತಿ ಆರ್ಡರ್ ಮಾಡಿಲ್ಲ, 9 ಆರ್ಡರ್ ಮಾಡಿರೋದು. ಅಂದರೆ ಅವಾಗಿಂದ ಏನು ಮಾಡ್ತಾಯಿದ್ದೆ ಅಂದರೆ ಜಾಲಹಳ್ಳಿಗೆ ಬರೋದಂತೆ ಕೊಡೋದು, ವಾಪಸ್ ಆಗೋದು, ತಿರ್ಗಾ ಝೋನಿಗೆ ಜಾಲಹಳ್ಳಿಗೆ ಕೊಡೋದು, ವಾಪಸ್ ಆಗೋದು, ಇದೇ ಆಗ್ತಾಯಿದೆ. ಅವಾಗಿಂದ ಇದು 4ನೇ ಸಲ ನಾನು ಜಾಲಹಳ್ಳಿಗೆ ಬಂದಿರೋದು. ಬಟ್ ಅಮೌಂಟ್ ಜಾಸ್ತಿ ಬರ್ತಾಯಿದೆ. ಅಂದರೆ 60 ರೂಪಾಯಿ, 50, 70 ಆ ಥರ ಬರ್ತಾಯಿದೆ. ಸೊ ಅದರಿಂದ ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ ಇನ್ನು ಚಿಕ್ಕ ಆರ್ಡರ್ ಕೂಡ ಮಾಡಿದೆ ಝೋನ್ ಒಳಗಡೆ. ಒಂದು 20 ರೂಪಾಯಿ, 30 ರೂಪಾಯಿನ ಒಂದು 2-3 ಆರ್ಡರ್ ಮಾಡಿದ್ದೀನಿ. ಸೊ ಅವೆಲ್ಲ ಕಮ್ಮಿ. ಅದಾದಮೇಲೆ ಒಂದು 4 ಆರ್ಡರ್ ಇಲ್ಲೇ ಜಾಲಹಳ್ಳಿಗೆ ಬಂದು ಕೊಟ್ಟಿದ್ದೀನಿ ಗುರು, ಇನ್ನೆಲ್ಲೂ ಅಲ್ಲ. ಸೊ ಬೆಳಗ್ಗೆ ಹೊತ್ತು ಅರ್ನಿಂಗ್ ಯಾವಾಗಲೂ ಇಷ್ಟೇ ಇರುತ್ತೆ, ಇದೇ ಥರ ಇರುತ್ತೆ. ಸೊ ಬೆಳಗ್ಗೆ ಹೊತ್ತು ಯಾವತ್ತು ನಮಗೆ ಅರ್ನಿಂಗ್ ಆಗೋಲ್ಲ. ಅರ್ನಿಂಗ್ ತುಂಬ ಕಮ್ಮಿನೇ. ಬೆಳಗ್ಗೆ ಹೊತ್ತು ಆರ್ಡರು ಕಮ್ಮಿ, ಅರ್ನಿಂಗು ಕಮ್ಮಿ, ಎಲ್ಲ ಕಮ್ಮಿ. ಸೊ ನಮಗೇನಿದ್ರು ಯಾವಾಗಪ್ಪ ಪಿಕಪ್ ಆಗೋದು ಅಂದರೆ ರಾತ್ರಿ 7 ಗಂಟೆಯಿಂದ ಮೇಲ್ಗಡೆ ರಾತ್ರಿ 12 ಗಂಟೆವರೆಗೂ ಒಳ್ಳೆ ಪಿಕಪ್ ಇರುತ್ತೆ. ಸೊ ಅವಾಗ ಬೇಗ ಬೇಗ ಆರ್ಡರ್ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು. ಬೆಳಗ್ಗೆ ಹೊತ್ತು ಟೆನ್ಷನ್ ತೊಗೊಂಡು ಹೋಗ್ಬಾರ್ದು, ಏನಪ್ಪ ಇಷ್ಟೇ ಆಗಿದೆ ಅಮೌಂಟು ಅಂತ ಟೆನ್ಷನ್ ತೊಗೊಂಡ್ರೆ ನೀವು ಮೂಡ್ ಆಫ್ ಆಗೋಗುತ್ತೆ. ನೈಟು ಕೂಡ ಬೇಗ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ನೀವೇನು ಮಾಡಬೇಕು ಅಂದರೆ ಟೆನ್ಷನ್ನೇ ತೊಗೊಂಬಾರ್ದು. ಬೆಳಗ್ಗೆ ಆರಾಮಾಗಿ ನಿಧಾನಕ್ಕೆ ಮಾಡಿ ಸಂಜೆ ಆಲ್ಮೋಸ್ಟ್ ಅಲ್ಲಿ ಪಿಕಪ್ ಆಗುತ್ತೆ. ಸೊ ಸಂಜೆ ಬೇಗ ಬೇಗ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲೂ ಒಂದೊಂದು ಸಲ ರೆಸ್ಟೋರೆಂಟ್ ಹತ್ರ ಸಿಗಾಕೊಂಬಿಡ್ತೀವಿ. ಏನು ಮಾಡೋಕ್ಕೆ, ಒಂದು 20 ನಿಮಿಷ 30 ನಿಮಿಷ ರೆಸ್ಟೋರೆಂಟ್ ಹತ್ರ ಸಿಗಾಕೊಂಡ್ರೆ ಅಲ್ಲೂ ಕೂಡ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಇರುತ್ತೆ, ಈ ಥರ ಎಲ್ಲ ಫೇಸಸ್ ಇರುತ್ತೆ.
ಬಟ್ ಅಮೌಂಟ್ ಮಾತ್ರ ಪರವಾಗಿಲ್ಲ. ಅಂದರೆ ಮೊನ್ನೆಗೆ ತೀರಾ ಕಮ್ಮಿ ಗುರು. ಮಂಗಳವಾರ, ಬುಧವಾರ ಮತ್ತು ಗುರುವಾರ ಕೊಟ್ಟಲ್ಲ, ಅದು ತೀರಾ ಕಮ್ಮಿ. ಶುಕ್ರವಾರ ಒಂದು ರೇಂಜಲ್ಲಿ ಕೊಡ್ತಾ ಇದ್ದಾನೆ, ಅಡ್ಜಸ್ಟ್ ಆಗ್ತಾಯಿದೆ. ಈ ಥರ ಕೊಟ್ಟರೆ ಏನು ತೊಂದರೆ ಇಲ್ಲ, ಇಷ್ಟ ಆದರೆ ಪರವಾಗಿಲ್ಲ. ಸೊ ಬಟ್ ಆರ್ಡರ್ಸ್ ಕಮ್ಮಿ ಅಷ್ಟೇ. ಇವಾಗ ನೋಡಿ ಆರ್ಡರ್ಗಳೇ ಜಾಸ್ತಿ ಬರ್ತಾಯಿಲ್ಲ. ಆವತ್ತು ಬಂದಂಗೆ ಏನೋ ಆರ್ಡರ್ ಇವತ್ತು ಬಂದಿರಿ ಎಷ್ಟೊಂದು ಅಮೌಂಟ್ ಆಗಿರೋದು ಇಷ್ಟೊತ್ತಿಗಾಲೇ, ಬಟ್ ಅಷ್ಟು ಆಗ್ತಾಯಿಲ್ಲ. ಯಾಕಂದರೆ ಆರ್ಡರ್ ಕಮ್ಮಿ ಇದ್ದಾವೆ ಇಲ್ಲ ಒಂದು ಕಮ್ಮಿ ಕೊಡ್ತಾ ಏನೋ ಗೊತ್ತಿಲ್ಲ. ಬನ್ನಿ ಝೋನ್ ಒಳಗಡೆ ಹೋಗ್ಬಿಟ್ಟು ನೋಡೋಣ ಆರ್ಡರ್ ಎಷ್ಟು ಗಂಟೆಗೆ ಬರುತ್ತೆ, ಏನಾಗುತ್ತೆ ಅನ್ನೋದೆಲ್ಲ ಝೋನ್ ಒಳಗಡೆ ಹೋಗಿ ನೋಡೋಣ. ನೋಡಿ ಇನ್ನೊಂದು ಆರ್ಡರ್ ಪಿಕ್ ಮಾಡ್ಕೊಂಬಂದೆ. ಈ ಆರ್ಡರ್ ಬಂದು 4 ಕಾಣೋ ಕೊಡಬೇಕು. ಅಂದರೆ ಫ್ರೆಶ್ ಮೆನ್ಯೂಲ್ ಬಂದಿತ್ತು. ಅಂದರೆ ನಾನು ಅಲ್ಲೇ ಇದ್ದೀನಿ, ನನ್ನ ಆರ್ಡರ್ನೇ ತೆಗೆದುಬಿಟ್ಟು ಬೇರೆನೇ ಕೊಡ್ತಾನೆ. ನನ್ನ ನಂಬರ್ ನೋಡಿದೆ. ಗುರು ಏನು ಮಾಡ್ತಾ ಇದೆಯಾ ಅಂದರೆ ಆಮೇಲೆ ತಲೆಲ್ಲ ಕೆಡ್ಸ್ಕೊಂಬಿಟ್ಟ ಗುರು ಅವನು ಹಿಂದಿವನು. ಆ ಥರ ಏನಾರು ಮಿಸ್ ಆಗಿ ಅವನು ಸ್ವಿಗ್ಗಿ ಹುಡುಗ ತಗೊಂಡು ಹೊರಟೋಗ್ಬಿಟ್ಟಿರಿ. ಈಗ ನನ್ನ ಆರ್ಡ್ರನ್ನ ಇಲ್ಲೊಂದು ಗಂಟೆ ಕಾಯ್ಕೊಂಡು ವೇಸ್ಟ್ ಮಾಡ್ಕೊಂಡು ಕಸ್ಟಮರ್ ಕೇರಿಗೆ ಫೋನ್ ಮಾಡ್ಕೊಂಡು ಅವ್ರ ಹತ್ರ ನನ್ನ ಮಕ್ಕಳು ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಆಗೋದು. ನಾನು ಹೆಂಗೋ ಅಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು. ಅಲ್ಲಿ ಇರಲಿಲ್ಲ ಅಂದರೆ ಪಕ್ಕ ಇವತ್ತು ನನ್ನ ಆರ್ಡ್ರು ಬೇರೆ ಎತ್ಕೊಂಡು ಹೋಗಿರೋನು. ಇನ್ನು ಮಕ್ಕಳು ನಾನು ಕಿತ್ಲಾಡ್ಬೇಕಾಯ್ತು. ಆರ್ಡ್ರ್ ಹೋಗೈತೆ ಅಂತ ಅವರು, ಆರ್ಡ್ರ್ ಬಂದಿಲ್ಲ ಅಂತ ನಾನು ಕಸ್ಟಮರ್ಗೆ ಫೋನ್ ಮಾಡಿ ಆರ್ಡ್ರ್ ಬಂದಿಲ್ಲ ಅಂತ ಹೇಳಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸ್ಬೇಕಾಯ್ತು. ಇಲ್ಲ ಒಂದು ತಿರ್ಗಾ ಇನ್ನೊಂದು ಸತಿ ಮಾಡಿಕೊಡ್ತಕ್ಕ ನಾನು ಕಾಯ್ಕೊಂಡು ಕೂತ್ಕೋಬೇಕಾಯ್ತು. ನೋಡಿ ಈ ಥರ ಎಲ್ಲ ಮಾಡ್ತಾರೆ ರೆಸ್ಟೋರೆಂಟ್ ಅವರು. ಸೊ ಗೈಸ್ ಇವಾಗ ಟೈಮ್ ಬಂದು 6:15 ಆಗಿದೆ. ಅಂದರೆ ಆರ್ಡರ್ ರನ್ನಿಂಗ್ ಬಂದು 680 ರೂಪಾಯಿ ಆಗಿದೆ. ಅಂದರೆ ತುಂಬ ಕಮ್ಮಿ ಆಗಿದೆ ಇವತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ 20 ರೂಪಾಯಿ 30 ರೂಪಾಯಿ ಆರ್ಡರ್ಗಳು ತಿರ್ಗಾ ಜಾಸ್ತಿ ಆದವು. ಅದರಿಂದ ಬರೀ 20 ರೂಪಾಯಿ 30 ರೂಪಾಯಿ ಆರ್ಡರ್ ಬರ್ತಾಯಿದ್ದಾವೆ. ಇವಾಗ ಇನ್ನೊಂದು ಆರ್ಡರ್ ಬಂದಿದೆ. ಇವಾಗ ಬಂದಿರೋದು ಮಾತ್ರ 70 ರೂಪಾಯಿ ಆರ್ಡರ್ ಬಂದಿದೆ. ಇಷ್ಟೋ ತಕ್ಕ ಬರೀ 20 ರೂಪಾಯಿ 30 ರೂಪಾಯಿ ಆರ್ಡರ್ ಕೊಟ್ಟು ನನಗೂ ಸಾಕಾಗಿತ್ತು. ಈಗ ಒಂದು ರಿಲೀಫ್ ಸಿಕ್ತು ಅಷ್ಟೇ. ಒಂದು 70 ರೂಪಾಯಿ ಆರ್ಡರ್ ಕೊಟ್ಟಿದ್ದೀನಿ. ಈಗ ಇದನ್ನು ಡ್ರಾಪ್ ಆದಮೇಲೆ ಎಷ್ಟು ಕೊಡ್ತಾನೆ ಅಂತ ಗೊತ್ತಿಲ್ಲ. ಈಗ ಸಾಕಾರ ನಗರ ಸೈಡ್ ಇದ್ದೀನಿ ನಾನು. ಇವಾಗ ಸಾಕಾರ ನಗರ ಇದೆಯಲ್ಲ ಆ ಸೈಡಲ್ಲಿ ಇದ್ದೀನಿ. ಸಾಕಾರ ನಗರ ಸೈಡಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋಲ್ಲ. ಅಂದರೆ ಡೆಲಿವರ್ ಮಾಡ್ತಿದ್ದಂಗೆ ಆರ್ಡರ್ ಬರೋಲ್ಲ. ಸೊ ಅದೊಂದು ಪ್ರಾಬ್ಲಮ್ ಅಷ್ಟೇ ಈ ಕಡೆ. ಇವಾಗ ಬನ್ನಿ ಹೋಗಿ ಈಗ ಬಂದಿರೋ ಆರ್ಡರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇದೇ ರೆಸ್ಟೋರೆಂಟಿಂದ ಪಿಕಪ್ ಬಂದಿರೋದೀಗ. ಇದನ್ನು ಪಿಕಪ್ ಮಾಡ್ಕೊಂಡು ನಾನು ಇವಾಗ ಹೋಗ್ಬೇಕಾಗಿರೋದು ಯಲಹಂಕ ನ್ಯೂಟೌನ್ಗೆ ಹೋಗ್ಬೇಕು. ಈ ಸಾಕಾರ ನಗರ ಸೈಡ್ ಬಂದರೆ ಇದಂತೂ ತಪ್ಪಿದ್ದಲ್ಲ. ಯಲಹಂಕ ಕಡೆಗೆ ಹಾಕ್ಬಿಡ್ತಾನೆ. ಯಲಹಂಕದಿಂದ ತಿರ್ಗಾ ವಾಪಸ್ ಈಗ ನಾನು ಖಾಲಿ ಬರಬೇಕು. ಆ ಕಡೆಯಿಂದ ಪಕ್ಕಾ ಆರ್ಡರ್ ಸಿಗೋಲ್ಲ. ಅಲ್ಲಿಂದ ನಾವು ಖಾಲಿನೇ ಬರಬೇಕು. ಇದೊಂದು ಮಾಡ್ತಾನೆ. ಈ ಸಾಕಾರ ನಗರ ಸೈಡ್ ಬಂದಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಆಯ್ತದೆ ಗುರು. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗಿ ಡ್ರಾಪ್ ಮಾಡಿ ಬಂದು ತಿರ್ಗಾ ಖಾಲಿ ಅಲ್ಲಿಂದ ಬಂದು ತಿರ್ಗಾ ಇನ್ನೂ ಯಾವನೋ ಆರ್ಡರ್ ಬಂದರೆ ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಯಲಹಂಕದಿಂದ ಹೆಂಗೋ ರಿಟರ್ನ್ ಆರ್ಡರ್ ಕೊಟ್ಟಿದ್ದಾನೆ. ಅಂದರೆ ಫುಲ್ಲು ಝೋನೊಳಗೆ ಕೊಟ್ಟಿಲ್ಲ. ಹತ್ತತ್ರ ಒಂದು 5 ಕಿಲೋಮೀಟ್ರ್ ತನಕ ಕೊಟ್ಟಿದ್ದಾನೆ. ಸೊ 5 ಕಿಲೋಮೀಟರ್ ಹೋಗಬೇಕು, ಇನ್ನೂ 5 ಕಿಲೋಮೀಟ್ರ್ ಹಂಗೆ ಖಾಲಿ ಹೋಗಬೇಕು. ಹೆಂಗೋ 5 ಕಿಲೋಮೀಟ್ರ್ ಹತ್ರ ಕೊಟ್ಟನಲ್ಲ, ಬನ್ನಿ ಹೋಗೋಣ. ನೋಡಿ ಝೊಮ್ಯಾಟೋದವನು ರಿಟರ್ನ್ ಆರ್ಡರ್ ಕೊಟ್ಟಿದ್ದಾನೆ. ತಿರ್ಗಾ ಅಲ್ಲಿಂದ 5 ಕಿಲೋಮೀಟರ್ ಹಾಕಿದಾಗ ಇಲ್ಲಿಂದ 5 ಕಿಲೋಮೀಟರ್ ತಿರ್ಗಾ ಒಳಗಡೆ ಕೊಟ್ಟಿದ್ದಾನೆ. ಟೋಟಲಾಗಿ 10 ಕಿಲೋಮೀಟರ್ ಕೂಡ ರಿಟರ್ನ್ ಆರ್ಡರ್ ಕೊಟ್ಟಿದ್ದಾನೆ. ನೋಡಿ ಮಾಲ್ ಒಳಗಡೆಯಿಂದ ಪಿಕ್ ಮಾಡ್ಕೊಂಬಂದೆ. ಮಾಲಿಂದ ಪಿಕ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀನಿ. ಬನ್ನಿ ಲಿಫ್ಟ್ ಬಂತು, ಹೋಗೋಣ. ನೋಡಿ ಝೊಮ್ಯಾಟೋದವನು ಝೋನಿಂದ ನನ್ನನ್ನು ಏನಿಲ್ಲ ಅಂದ್ರೆ ಒಂದು 12 ಕಿಲೋಮೀಟರ್ ತೊಗೊಂಬಂದು ಆಚೆ ಹಾಕಿದ್ದಾನೆ. ಅಂದರೆ ಯಾರಿದು 700 ಅಂತ ಇದೆ, ಅಲ್ಲಿಗೆ ತೊಗೊಂಬಂದು ಹಾಕಿದ್ದಾನೆ. ತಗೊಂಬಂದು ಡ್ರಾಪ್ ಮಾಡಿದ್ದಾಯಿತು. ಇಲ್ಲಿಂದ ವಾಪಸ್ ಹೋಗೋಕ್ಕೆ ನನಗೆ ಕರೆಕ್ಟಾಗಿ ಝೋನ್ ಒಳಗಡೆಗೆ ಹೋಗೋಕ್ಕೆ ಎಂಟರ್ ಆಗೋಕ್ಕೆ 12 ಕಿಲೋಮೀಟ್ರ್ ಐತೆ. ಪಿ ಜಿಗಾದರೆ 17ರಿಂದ 18 ಕಿಲೋಮೀಟ್ರ್ ಐತೆ. ಸೊ ಇಲ್ಲೆಲ್ಲ ರೆಸ್ಟೋರೆಂಟ್ಗಳಿದ್ವು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಏನಾದ್ರು ರಿಟರ್ನ್ ಆರ್ಡರ್ ಕೊಡ್ತಾನಂತ. ರಿಟರ್ನ್ ಆರ್ಡರ್ ಕೊಟ್ಟರೆ ಬೆಸ್ಟ್ ಆಗುತ್ತೆ. ರಿಟರ್ನ್ ಆರ್ಡರ್ ಕೊಡಲಿಲ್ಲ ಅಂದರೆ ಸುಮ್ಮನೆ ಇಲ್ಲಿಂದ ನಾವು ಖಾಲಿ ಹೋಗ್ಬೇಕಾಗುತ್ತೆ. 12 ಕಿಲೋಮೀಟ್ರ್ ಏನಕ್ಕೆ ಸುಮ್ಮನೆ ಖಾಲಿ ಹೋಗೋದು ಅಂತ ಸುಮ್ಮನೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೆಲ್ಲ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳೆಲ್ಲ ಇದ್ದಾವೆ. ಅಲ್ಲಿ ನೋಡ್ರಿ ಬರ್ಗರ್ ಕಿಂಗ್ ಎಲ್ಲ ಇದೆ. ನೋಡೋಣ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಒಂದು 5 ನಿಮಿಷ 10 ನಿಮಿಷನ ವೆಯ್ಟ್ ಮಾಡಿ ನೋಡ್ತೀನಿ. ಅಕಸ್ಮಾತ್ ಏನೋ ಆರ್ಡರ್ ರಿಟರ್ನ್ ಆರ್ಡರ್ ಬಂದರೆ ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ಆಮೇಲೆ ಇನ್ನೊಂದೇನೋ ಹೇಳ್ಕೊಂಡು ಅಂದ್ಕೊಂಡೆ. ಅಂದರೆ ಅಮೌಂಟ್ ಎಷ್ಟು ಕೊಟ್ಟ ಗೊತ್ತಾ? 125 ರೂಪಾಯಿ ಅಮೌಂಟ್ ಕೊಟ್ಟ ನನಗೆ. ಅಲ್ಲಿಂದ ಇಲ್ಲಿಗೆ ತಗೊಂಬಂದು ಡ್ರಾಪ್ ಮಾಡಿದ್ವಿ. ಅಂದರೆ ಅಮೌಂಟನ್ನು ಚೆನ್ನಾಗಿ ಕೊಟ್ಟ. ಬೋಟ್ ಝೋನಿಂದ ತಗೊಂಬಂದು ದೂರ ಬಿಸಾಕಿದ್ದಾನೆ ಗುರು. ಇದೇ ಬೇಜಾರಾಗೋದು. ಝೋನಿಂದ ತಗೊಂಬಂದು ದೂರ ಅಂದರೆ ದೂರ ಬಿಸಾಕ್ತಾನೆ. ಇದೇ ಮೇಯ್ನ್ ಅಡ್ವರ್ಟ್ ಆಗೋದು. ಸೊ ನೋಡೋಣ ತಡ್ರಿ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿ ನೋಡೋಣ. ಯಾವುದಾದ್ರು ಆರ್ಡರ್ ಬಂದರೆ ಪಿಕ್ ಮಾಡ್ಕೊಂಡು ತಗೊಂಡು ಹೋಗೋಣ. ಅಂದರೆ ಲೊಕೇಶನ್ ಹಾಕಿ ನೋಡಿದೆ ನಮ್ಮ ಪಿ ಜಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ನೋಡೋಣ ಅಂತ. 17 ಕಿಲೋಮೀಟ್ರ್ ಇದೆ ಗುರು. ಇಲ್ಲಿಂದ ನಾನು ಏನಾರು ಮತ್ತೆ ನಾನು ಪಿ ಜಿಗೆ ವಾಪಸ್ ಹೋಗ್ಬೇಕು ಅಂದರೆ 17 ಕಿಲೋಮೀಟ್ರ್ ಹೋಗ್ಬೇಕು. ಅಂದರೆ ಇದೇನಾರು ಲಾಸ್ಟ್ ಆರ್ಡರ್ ಆಗಿದ್ದರೆ 17 ಕಿಲೋಮೀಟ್ರ್ ಹೋಗ್ಬೇಕಾಯ್ತು. ಬಟ್ ಇದು ಲಾಸ್ಟ್ ಆರ್ಡರ್ ಅದಲ್ಲ. ಝೋನಿಗೆ ಹೋಗಿ 12 ಕಿಲೋಮೀಟ್ರು. ಆಮೇಲೆ ಅಲ್ಲೇನಾರು ಆರ್ಡರ್ ಡೆಲಿವರ್ ಮಾಡಿಬಿಟ್ಟು ಆಮೇಲೆ ಹೋಗಬೇಕು. ಅಮೌಂಟ್ ಬಂದು ಎಷ್ಟಾಗಿದೆ ಅಂದರೆ 970 ರೂಪಾಯಿ ಆಗಿದೆ. ಇನ್ನೂ 130 ರೂಪಾಯಿ ಮಾಡಬೇಕು. ಇನ್ನೂ 130 ರೂಪಾಯಿ ಮಾಡಿದ್ರೆ ಟಾರ್ಗೆಟ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಏನು ಅನ್ನೋದಿಲ್ಲ.
ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ, ಝೋನ್ ಒಳಗಡೆ ಹೋಗಿ ನೋಡೋಣ. ಈ ಫಸ್ಟ್ ಇಲ್ಲೊಂದು 10 ನಿಮಿಷ ವೆಯ್ಟ್ ಮಾಡ್ತೀನಿ, ಆಮೇಲೆ ಝೋನ್ ಒಳಗಡೆ ಹೋಗ್ತೀನಿ. ಸುಮ್ಮನೆ ಖಾಲಿ ಹೋಗೋದು ಚೆನ್ನಾಗಿರಲ್ಲ. ನೋಡೋಣ, ಒಂದು 10 ನಿಮಿಷ ನೋಡ್ತೀನಿ, ಏನಾದ್ರು ಆರ್ಡ್ರ್ ಬಂದು ತಗೊಳ್ತೀನಿ, ಇಲ್ಲ ಅಂದರೆ ಖಾಲಿನೇ ಹೋಗ್ಬೇಕು, ಇನ್ನೇನು ಮಾಡೋಕ್ಕಲ್ಲ. ನೋಡಿ ಹೆಂಗೋ ಕಾದಿದ್ದಕ್ಕೂ ಒಂದು ಆರ್ಡರ್ ಬಂತು, ಅಂದರೆ ಅದು ರಿಟರ್ನ್ ಆರ್ಡರು ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನೀಟಾಗಿ. ಅಲ್ಲಿಗೆ ಲೊಕೇಶನಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿಂದ ಲೊಕೇಶನ್ಗೆ ನಮ್ಮ ಲೊಕೇಶನಿಗೆ ಇದು ನ್ಯಾವಿಗೇಷನ್ ಹಾಕೊಂಡ್ರೆ ಅವಾಗ ನನಗೆ ಗೊತ್ತಾಗುತ್ತೆ ರಿಟರ್ನ್ ಆರ್ಡರೋ ಇಲ್ಲೋ ಅನ್ನೋದು. ಬಟ್ ಅಲ್ಲಿವರೆಗೂ ಗೊತ್ತಾಗಲ್ಲ. ಬಟ್ ಆರ್ಡರ್ ಏನೋ ಬಂತು, ಅಂದರೆ ಇಲ್ಲೆಲ್ಲ ನೋಡಿ ಝೊಮ್ಯಾಟೊ ಪಾರ್ಟ್ನರ್ಸ್ ಎಷ್ಟೊಂದು ಜನ ಇದ್ದರು, ಅದಕ್ಕೋಸ್ಕರ ಇಲ್ಲಿ ಆರ್ಡರ್ ಬರ್ಬೋದೇನೋ ಅಂತ ನಿಂತ್ಕೊಂಡೆ. ಬಟ್ ಅದೃಷ್ಟನೇನೋ ಬಂದಿದೆ. ಬಟ್ ರಿಟರ್ನ್ ಆರ್ಡರೋ ಇಲ್ವೋ ಗೊತ್ತಿಲ್ಲ. 60 ರೂಪಾಯಿ ಆರ್ಡರ್ ಅದು. ನೋಡೋಣ ರಿಟರ್ನ್ ಆರ್ಡರೋ ಅಲ್ವೋ ಅನ್ನೋದು. ಆ ಲೊಕೇಶನ್ ಹತ್ರ ಹೋಗಿ ತಿರ್ಗಾ ನಮ್ಮ ಝೋನ್ ಒಳಗಡೆ ಲೊಕೇಶನ್ ಹಾಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಒಳಗಡೆಗೆ ಹಾಕಿದಾನ, ಇಲ್ಲ ಇಲ್ಲೇ ಎಲ್ಲರೂ ಹಾಕಿದಾನ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಅಂತೂ ಹಾಕಿದ್ದಾನೆ. ಬಟ್ ಝೋನ್ ಒಳಗೆ ಹಾಕಿದಾನ ಇಲ್ಲ ಅನ್ನೋದು ಕಾದು ನೋಡ್ಬೇಕಷ್ಟೇ. ನೋಡಿ ಡ್ರಾಪ್ ಲೊಕೇಶನ್ ಬಂದು ಶ್ರೀನಿವಾಸಪುರ ಅಂತ ತೋರಿಸ್ತಾ ಇದೆ. ಬಟ್ ಆ ಶ್ರೀನಿವಾಸಪುರ ಎಲ್ಲಿರೋದು ಅನ್ನೋ ನನಗೆ ನೀಟಾಗಿ ಗೊತ್ತಿಲ್ಲ. ಅಂದರೆ ಈ ಸೈಡಿಗಂತೂ ನಾನು ಇದೇ ಫಸ್ಟ್ ಬಂದಿರೋದು. ನಾನು ಝೊಮ್ಯಾಟೊ ಮಾಡಿದಾಗಿಂದ ನಾನು ಇಷ್ಟು ದೂರ ಈ ಕಡೆ ಇದೇ ಫಸ್ಟ್ ಬಂದಿರೋದು. ಅದಕ್ಕೋಸ್ಕರ ಇಲ್ಲಿ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ. ಶ್ರೀನಿವಾಸಪುರಕ್ಕೆ ಬಂದಿದೆ. ಸೊ ಶ್ರೀನಿವಾಸಪುರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಅಲ್ಲಿಂದ ಲೊಕೇಶನ್ ಎಷ್ಟು ಕಿಲೋಮೀಟರ್ ಆಗುತ್ತೆ ನಮ್ಮ ಝೋನಿಗೆ ಅನ್ನೋದು ನೋಡೋಣ. ಇಲ್ಲ ಅಲ್ಲಿಂದನೂ ಏನಾದ್ರು ಇನ್ನೊಂದು ಆರ್ಡರ್ ಕೊಡ್ತಾನ ನೋಡಬೇಕು. ಇನ್ನೊಂದು ಆರ್ಡರ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತಲ್ವ, ಸೀದಾ ಝೋನ್ ಒಳಗಡೆ ಹಾಕ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇದೇ ರೆಸ್ಟೋರೆಂಟಲ್ಲಿ ನನಗೆ ಆರ್ಡರ್ ಬಂದಿರೋದು MK ಗ್ರೀನ್ ಚಿಲ್ಲೀಸ್ ಅಂತೆ. ಅಂದರೆ ಮೆಣಸಿನ್ಕಾಯಿ ಗುರು, ಮೆಣಸಿನ್ಕಾಯಿ ರೆಸ್ಟೋರೆಂಟ್ ಹೆಸರು ಮೆಣಸಿನ್ಕಾಯಿ. ಸೊ ಬನ್ನಿ ಒಳಗಡೆ ಹೋಗಿ ಆರ್ಡರ್ ರೆಡಿ ಆಗೈತೆ ಅಂತ ಕೇಳ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬರೋಣ. ನೋಡಿ ಪಿಕಪ್ ಮಾಡಿಕೊಂಡೆ, ಅಂದರೆ ಡ್ರಾಪ್ ಲೊಕೇಶನ್ನು 4.5 ಇದೆ. ಇದನ್ನು ಹೋಗಿ ಇವಾಗ ಡೆಲಿವರ್ ಮಾಡಿಬಿಟ್ಟು ಸೀದಾ ಝೋನ್ ಒಳಗಡೆ ಹೋಗೋಣ. ನೋಡೋಣ ಅಲ್ಲೂ ಏನೋ ಹತ್ರದಲ್ಲಿ ಏನಾದ್ರು ರೆಸ್ಟೋರೆಂಟ್ಗಳಿದ್ರೆ ಅಲ್ಲೂ ವೆಯ್ಟ್ ಮಾಡ್ತೀನಿ. ಅಲ್ಲೂ ಏನಾದ್ರು ರೆಸ್ಟೋರೆಂಟ್ ಇಲ್ಲ ಅಂದರೆ ಝೋನ್ ಒಳಗಡೆ ಹೋಗೋಣ. ಸುಮ್ಮನೆ ಯಾಕೆ ಕಾಯ್ತು ಟೈಮ್ ವೇಸ್ಟ್. ಆಮೇಲೆ ಟಾರ್ಗೆಟ್ ಲಾಸ್ಟಲ್ಲಿ ಅಚೀವ್ಮೆಂಟ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಬೆಳಗ್ಗಿಂದ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಸೊ ವೇಸ್ಟ್ ಆಗಿ ಬಿಡೋದು ಬೇಡ, ಮಾಡಿರೋ ಡ್ಯೂಟಿನ ಬನ್ನಿ ಹೋಗಿ ಕಂಪ್ಲೀಟ್ ಮಾಡೋಣ. ನೋಡಿ ನಾನು ಅಲ್ಲಿಂದ ಇಲ್ಲಿಗೆ 4.5 ಕಿಲೋಮೀಟರ್ ಬಂದು ಡ್ರಾಪ್ ಮಾಡಿದೆ. 4.5 ಕಿಲೋಮೀಟ್ರಿಗೆ ಏನೋ ಒಬ್ಬೊಬ್ಬಕ್ಕೆ 62 ರೂಪಾಯಿ ಕೊಟ್ಬಿಟ್ಟ, ಅಂದರೆ ಅಮೌಂಟ್ ಜಾಸ್ತಿ ಕೊಟ್ಟ. ಅಂದರೆ ಇಲ್ಲಿಂದ ಝೋನ್ ಒಳಗಡೆ ಹೋಗಿ ಇನ್ನೂ ನನಗೆ 9 ಕಿಲೋಮೀಟ್ರ್ ಬೇಕು. ಅಂದರೆ ಝೋನಿಂದ ಆಚೆ ಹಾಕಿದೆ ಅಂತ ಏನಾರು ಅಷ್ಟೊಂದು ಅಮೌಂಟ್ ಕೊಟ್ಟನ ಏನೋ ಗೊತ್ತಾಗಿಲ್ಲ ನನಗೆ. ಅಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾನೆ ಝೊಮ್ಯಾಟೊದವನು ಅಂತ ಒಂದು ಮಿಸ್ಟ್ರಿ ಆಗಿಬಿಟ್ಟೈತೆ. ನನಗಂತೂ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಯಾರಿಗಾನ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ನನಗಂತೂ ಗೊತ್ತಾಗ್ತಾಯಿಲ್ಲ. ಇವಾಗ ಬನ್ನಿ ಝೋನ್ ಒಳಗಡೆ ಹೋಗೋಣ. ಬೇಗ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಬೇಗ ಟಾರ್ಗೆಟ್ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿ ಆದಷ್ಟು ಬೇಗ ಮನೆ ಕಣ. ಬೆಳಗ್ಗೆ ಸ್ವಲ್ಪ ಬೇಗ ಬರೋಣ. ಏನಕ್ಕೆ ಅಂದರೆ ನಾಳೆ ಸ್ಯಾಟರ್ಡೇ ಅಲ್ವಾ, ಇನ್ಸೆಂಟಿವ್ ಸ್ವಲ್ಪ ಜಾಸ್ತಿ ಇದೆ, ಅರ್ನಿಂಗು ಜಾಸ್ತಿ ಮಾಡ್ಬೇಕು. ನಾಳೆ 1400 ರೂಪಾಯಿಗೆ 650 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಅದನ್ನು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಬರಬೇಕು. ಒಂದು 9 ಗಂಟೆಗೆ ಇಲ್ಲ 8 ಗಂಟೆಗೆ ಬರೋಕ್ಕೆ ಟ್ರೈ ಮಾಡೋಣ. ಆದಷ್ಟು ಬೇಗ ಬನ್ನಿ, ನಾಳೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಅಂದರೆ ಜಾಸ್ತಿ ಐತಲ್ಲ ಅರ್ನಿಂಗು. ಸೊ ಲಾಸ್ಟಿಗೆ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಬಂದು ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಬನ್ನಿ ಇವಾಗ ಸೀದಾ ಝೋನ್ ಒಳಗಡೆ ಹೋಗ್ತೀನಿ. ನಾನು ನಿಮಗಿನ್ನ PGಲೇ ಸಿಗೋದು. ಬಾಯ್ ಅಲ್ಲಿವರೆಗೂ. ನೋಡಿ ಟೈಮು ಈಗ ಕರೆಕ್ಟಾಗಿ 10:15 ಅಂದರೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಇನ್ನು ಎಷ್ಟು ರೂಪಾಯಿ ಬೇಕು ಗೊತ್ತಾ? 30 ಪೈಸೆ ಬೇಕು ಗುರು. 30 ಪೈಸೆ ಕರೆಕ್ಟಾಗಿ ತಗೊಂಬಂದು ನಿನ್ಸಿದ್ದಾನೆ. ನೆಕ್ಸ್ಟ್ ಆರ್ಡರ್ ನೋಡಬೇಕು ಗುರು. ಒಳ್ಳೆ ಕಾಮಿಡಿ ಸಾಹಸ ಮಾಡ್ತಾನೆ. ಕರೆಕ್ಟಾಗಿ ಇನ್ನೂ 30 ಪೈಸೆ ಬೇಕು. 1199 ರೂಪಾಯಿ 70 ಪೈಸೆ ಆಗಿದೆ. ಇನ್ನು 30 ಪೈಸೆ ಆದರೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ 30 ಪೈಸೆಗೋಸ್ಕರ ಇನ್ನೊಂದು ಆರ್ಡರ್ ಮಾಡೋಣ. ಸೊ ಗೈಸ್, ನಿನ್ನೆ ವಿಷಯಕ್ಕೆ ಬರೋದಾದರೆ, ನಿನ್ನೆ ಶುಕ್ರವಾರ ನಾನು ಡ್ಯೂಟಿ ಮಾಡಿದ ದಿನ. ಅಂದರೆ ಬೆಳಗ್ಗೆಲ್ಲ ಮಾಮೂಲಿ ಕಮ್ಮಿನೇ ಇತ್ತು ಆರ್ಡರು. ಆಮೇಲೆ ಸಂಜೆ 7 ಗಂಟೆಯಿಂದ 12 ಗಂಟೆವರೆಗೂ ಪಿಕಪ್ ಆಯಿತು. ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆ 7 ಗಂಟೆಯಿಂದ 11 ಗಂಟೆವರೆಗೂ. ಸೊ ಅವಾಗ ಸ್ವಲ್ಪ ಪಿಕಪ್ ಆಯಿತು, ಮ್ಯಾನೇಜ್ ಆಯಿತು. ಸೊ ಟಾರ್ಗೆಟ್ನ ಆರಾಮಾಗಿ ಅಚೀವ್ ಮಾಡಿದೆ. ಅಂದರೆ ಟಾರ್ಗೆಟ್ ಎಷ್ಟಿತ್ತು ಅಂದರೆ 1200ಕ್ಕೆ 500 ರೂಪಾಯಿ ಟಾರ್ಗೆಟ್ ಇತ್ತು. 1200ಕ್ಕೆ 500 ರೂಪಾಯಿ ಟಾರ್ಗೆಟ್ ಇತ್ತು. ಬಟ್ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಆಯಿತು. ಅಂದರೆ ಕಸ್ಟಮರ್ ಟಿಪ್ಪು ಅದು ಎಲ್ಲ ಸೇರಿ 1800 ಎಷ್ಟು ಆಗಿದೆ. ನೀಟಾಗಿ ನಾನು ನೋಡಿಲ್ಲ. ಏನಕ್ಕೆ ಅಂದರೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಅಲ್ಲೇ ತಿರ್ಗಾ ಇವಾಗ ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕು. ಅಂದರೆ ನೈಟ್ ಬಂದು ಮಾಡೋಕ್ಕಾಗಲ್ಲ ಗುರು ವೀಡಿಯೋ. ಏನಕ್ಕೆ ಅಂದರೆ ಡ್ಯೂಟಿ ಮಾಡೇ ಸಾಕಾಗಿರುತ್ತೆ, ಸಖತ್ತು ಸ್ಟ್ರೈನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೈಟ್ ಬಂದು ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಬೆಳಗ್ಗೆ ಮಾಡೋದಿದ್ದು ವೀಡಿಯೋ. ಆಮೇಲೆ ನೈಟ್ ಬರ್ತಿದ್ದಂಗೆ ಮನೆ ಕಣ ಅನಿಸ್ತಾ ಇರುತ್ತೆ. ಆಮೇಲೆ ಡ್ಯೂಟಿನೂ ಅಷ್ಟೇ 9 ಗಂಟೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 10 ಗಂಟೆಯಿಂದ 5 ಗಂಟೆ 6 ಗಂಟೆವರೆಗೂ ಆ್ಯಕ್ಟಿವಾಗಿ ಎನರ್ಜಿ ಆಗಿರ್ತೀವಿ. ಅದನ್ನ ಆಮೇಲೆ 6 ಗಂಟೆ ಆಗ್ತಿದ್ದಂಗೆ ಫುಲ್ ಅಲ್ಲೇ ಸ್ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ವರ್ಕು ಜಾಸ್ತಿ ಆಗುತ್ತಲ್ಲ, 8 ಅವರ್ಗಿಂತ ಜಾಸ್ತಿ ವರ್ಕು ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಒಂಥರ ಸ್ಟ್ರೈನ್ ಆದಂಗೆ ಆಗುತ್ತೆ.
ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಬಾಡಿ ಎಲ್ಲ ಪೈನ್ ಆಗೋಕ್ಕೆ. ತಿರ್ಗಾ ಅಲ್ಲಿಂದ 12 ಗಂಟೆವರೆಗೂ ಮಾಡಿದಾಗ ಸಖತ್ ಕಷ್ಟಪಟ್ಕೊಂಡು ಮಾಡ್ತೀವಿ. ಸೀದಾ ಬಂದು ಮನೇಲಿ ಯಾವಾಗ ಮನಿಕೊಳ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬಂದು ಮನಿಕೊಂಡ್ಬಿಡ್ತೀನಿ. ಅದಕ್ಕೆ ನಿಮಗೆ ಬೆಳಗ್ಗೆ ವೀಡಿಯೋ ಮಾಡೋದು. ಸೊ ಇಷ್ಟೇ ಅರ್ನಿಂಗ್ ಆಗಿರೋದು. 1800 ರೂಪಾಯಿ ಆಗಿದೆ. ಅದರಲ್ಲಿ 400 ರೂಪಾಯಿ ಪೆಟ್ರೋಲ್ ಆಗಿದೆ. ಪಿ ಜಿದು ಊಟದ್ದು 300 ರೂಪಾಯಿ ತೆಗೆದ್ರೆ 400 300 700 ರೂಪಾಯಿ ಮೈನಸ್ ಮಾಡಿದ್ರು 1100 ರೂಪಾಯಿ ನೆನ್ನೆ ಅರ್ನಿಂಗ್ ಆಗಿದೆ. ಅಂದರೆ ಪರವಾಗಿಲ್ಲ, ಡೀಸೆಂಟಾಗಿ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ಯಾರನ್ನ ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.